ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸುಸ್ವಾಗತ. ಸರಿ, ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಏನೆಲ್ಲ ಮಾತಾಡ್ತಿದ್ದೀನಿ ಅಂತಂದರೆ ಅಬೌಟ್ ಸೆಕೆಂಡ್ ರೌಂಡ್ ಮಾತಾಡ್ತೀನಿ ಆ್ಯಂಡ್ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಇನ್ನೂ ಕೂಡ ಮಾತಾಡೋದಿದೆ, ಅದೆಲ್ಲನೂ ಕೂಡ ಕ್ಲಿಯರಾಗಿ ತಿಳಿಸೋರಿ. ಅಂತಂದ್ರೆ ಮೇನಾಗಿ ಬಂದುಬಿಟ್ಟು ಹುಡುಗರು ಸೆಕೆಂಡ್ ರೌಂಡ್ ಬಗ್ಗೆ ಕೇಳಿದ್ರಿ ಆ್ಯಂಡ್ ಲಾಸ್ಟ್ ಡೇಟ್ ಬಗ್ಗೆಯೂ ಕೂಡ ಕೇಳ್ತಿದ್ದಾರೆ, ಮತ್ತು ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗಿದೆ. ಸೊ ಈ ಥರ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಥರ ಬರೋದು. ಮತ್ತು ಏನಾದರೂ ಚಾಯ್ಸ್ ಎಂಟ್ರಿ ಬೇರೆ ಲಿಂಕ್ ಇದೆಯಾ, ಇದನ್ನೆಲ್ಲ ಕೂಡ ಕವರ್ ಮಾಡ್ತೀನಿ. ಆ್ಯಂಡ್ ಅದಾದ ನಂತರ ಯಾರಿಗೆಲ್ಲ ಇನ್ ಕೇಸ್ ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಟ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ರು, ಹೌ ಟು ಎಡಿಟ್, ಯಾವ ರೀತಿ ಎಡಿಟ್ ಮಾಡೋದು ಅಂತಂದು ಇದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಸರಿ, ಈಗ ಚಾಯ್ಸ್ ಎಂಟ್ರಿಗೆ ಹುಡುಗರು ಕೇಳ್ತಿದ್ದಾರೆ, ಇಲ್ಲಿ ಮೆನ್ಷನ್ ಬರ್ತದೆ. ನೀವು ಚಾಯ್ಸ್ ಎಂಟ್ರಿ ಎಷ್ಟೋ ಹುಡುಗರು ಇದೇ ರೀತಿ ಬರ್ತಿದೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೊಸೆಸ್ ಓನ್ಲಿ ಅಂತ ಕಾಣಿಸಿದೆ. ಅಂತಂದರೆ ಇಂಜಿನಿಯರಿಂಗ್ ಓನ್ಲಿ ಇಂಜಿನಿಯರ್ಸ್ ಚಾಯ್ಸ್ ಎಂಟ್ರಿ ಈಸ್ ಎನೇಬಲ್ಡ್ ಅಂತಂದರೆ ಅವರು ಮೆನ್ಷನ್ ಮಾಡಿದ್ದಾರೆ ಸ್ಟಾರ್ಟಿಂಗ್, ಇಂಜಿನಿಯರ್ ಸ್ಟೂಡೆಂಟ್ ಓನ್ಲಿ ಎನೇಬಲ್ ಅಂತಂದು. ಫಾರ್ ಅದರ್ ಕೋರ್ಸಸ್ ಚಾಯ್ಸ್ ಎಂಟ್ರಿ ವಿಲ್ ಎನೇಬಲ್ ಸೂನ್. ಚೆಕ್ ಈ ವೆಬ್ಸೈಟ್, ಅಂದರೆ ಅವರು ಕೂಡ ಓಪನ್ ಮಾಡ್ತಾರೆ, ವೆಬ್ಸೈಟ್ ಅವಾಗ ನೋಡ್ಕೊತಾ ಇರಬೇಕು ಅಂತ. ಸದ್ಯಕ್ಕಂತ ಏನಂತಂದರೆ ಈ ಲಿಂಕ್ ಥ್ರೋ ಯಾರೆಲ್ಲ ಈಗ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೋ, ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಒಂದು ಲಿಂಕ್ ಥ್ರೋ ಈಗ ಕೊಟ್ಟಿದ್ದಾರಲ್ವಾ, ಈ ಒಂದು ಲಿಂಕ್ ಥ್ರೋ ಯಾರೆಲ್ಲ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿನ ಮಾಡಬೇಕು, ಮತ್ತು ಯಾರು ಚಾಯ್ಸ್ 1 ಕೊಟ್ಟು ಕನ್ಫರ್ಮೇಷನ್ ಸ್ಲಿಪ್ ಎಲ್ಲನೂ ಕೂಡ ಡೌನ್ ಮಾಡ್ಕೋಬೇಕನ್ನೋರಿದ್ದರೆ, ಸೊ ಸದ್ಯಕ್ಕೆ ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಬರ್ತಾಯಿದೆ. ಸೊ ಇಲ್ಲಿ ಕೆಳಗಡೆ ಕೂಡ ಮೆನ್ಷನ್ ಮಾಡಿದ್ದಾರೆ, ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಬೇಕಾದ್ರೆ. ಸರಿ, ಇಲ್ಲಿ ಇಂಜಿನಿಯರಿಂಗ್ ಅಲಾಟೆಡ್ ಕ್ಯಾಂಡಿಡೇಟ್ ಓನ್ಲಿ ಅಂತ ಹೇಳಿದಾರೆ. ಇನ್ ಕೇಸ್ ಬೇರೆ ಬೇರೆ ಕೋರ್ಸಸ್ ಕೂಡ ಆಗುತ್ತೆ. ಅವ್ರು ಲಾಸ್ಟ್ ಡೇಟ್ ಹೇಳಿರ್ತಕ್ಕಂಥದ್ದು ನಿಮ್ಗೆ ಹಳೆ ಗೊತ್ತಿರುವಾಗೆ ತೋರಿಸ್ತೀನಿ ಬೇಕಾದ್ರೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಒಂದು ಇಂಜಿನಿಯರ್ ಸ್ಟೂಡೆಂಟ್ಗೆ ನಿಮಗೆ ಗೊತ್ತಿರುವಾಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 2ನೇ ತಾರೀಕು ಸ್ಟಾರ್ಟ್ ಆಯ್ತಾರೆ. ಅಂದರೆ ರಿಸಲ್ಟ್ ಬಂದಿತ್ತಂದರೆ 2ನೇ ತಾರೀಕು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆದರೆ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೇಮ್ ಅದೇ ರೀತಿಯಾಗಿ ಅಗ್ರಿಕಲ್ಚರ್, ವೆಟರ್ನರಿ, B.Pharma ಮತ್ತು ಫಾರ್ಮಡಿ, ಯೋಗ ಮತ್ತು ನ್ಯಾಚುರೋಪತಿ, BPT, BPO ಮತ್ತು ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್. ಸದ್ಯಕ್ಕೆ ಇಷ್ಟು ಕೋರ್ಸಸ್ ಅಂತಂದರೆ ಇವಾಗ ಡೇಟ್ 5 ಇದೆ. ಸೊ ಹಂಗೆ ಇಷ್ಟು ಕೋರ್ಸಸ್ ಕೂಡ ಏನಂತಂದರೆ ಚಾಯ್ಸ್ ಎಂಟ್ರಿ ಎನೇಬಲ್ ಆಗಿರಬೇಕಿತ್ತು. ಬಟ್ ನಿಮಗೆ ಅಲ್ಲಿ ಏನಾದರೂ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ ಯುವರ್ ಸ್ಟಾಪ್ಡ್ ಫ್ರಮ್ ದಿ CET ಅಡ್ಮಿಷನ್ ಪ್ರೊಸೆಸ್ ಅಂತ ಬರುತ್ತೆ. ಸೊ ಆಗುತ್ತೆ. ಅದೇ ಲಿಂಕ್ ಏನು ಬೇರೆ ಆದಾಗಲ್ಲ, ಅದೇ ಲಿಂಕಲ್ಲಿ ಎಲ್ಲ ಒಂದು ಕೋರ್ಸಸ್ ಕೂಡ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಹೇಳಿರ್ತಕ್ಕಂಥ ಡೇಟ್ ಇವತ್ತು 5ನೇ ತಾರೀಕಿನೊಟ್ಟಿಗೆ ಎಷ್ಟು ಕೋರ್ಸಸ್ ಆ್ಯಡ್ ಆಗಬೇಕಿತ್ತು. ಬಟ್ ಸದ್ಯಕ್ಕೆ ಅಲ್ಲಿ ಬೇಕಾದರೆ ಒಂದೊಂದು ಕೋರ್ಸ್ಗಳು ನಿಮಗೆ ಓಪನ್ ಆಗ್ತಿಲ್ಲ. ಅಂತಂದರೆ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಬಿಟ್ಟರೆ ಯಾವುದೇ ರೀತಿಯಾಗಿ ಬೇರೆ ಕೋರ್ಸಸ್ಗೆ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾಯಿಲ್ಲ ಅಂತ ಅನ್ಕೊಂತೀನಿ. ಇನ್ ಕೇಸ್ ಬಂದಿತ್ತಂದರೆ ಕಮೆಂಟಲ್ಲಿ ಹಾಕಿ, ಯಾಕಂದರೆ ಬೇರೆ ಹುಡುಗರು ಕೂಡ ಗೊತ್ತಾಗಲಿ ಎನೇಬಲ್ ಆಗಿದೆ ಇಲ್ಲ ಅಂತಂದು. ಸೊ ಅದಕ್ಕೆ ಬೇರೆ ಸಪ್ರೇಟ್ ಲಿಂಕ್ ಇರಲ್ಲ, ಅದು ಏನು ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ ಅಂತ ಮೆನ್ಷನ್ ಮಾಡಿದ್ರು ಅದೇ ಲಿಂಕಲ್ಲೇ ಎಲ್ಲರೂ ಕೂಡ ಚಾಯ್ಸ್ ಎಂಟ್ರಿ ಮಾಡೋದಿರ್ತದೆ. ಅಂದರೆ ಫಸ್ಟ್ ಡೇ ಬಿಟ್ಟಿದ್ರಲ್ವ, ಅದಕ್ಕೋಸ್ಕರ ಫಸ್ಟ್ ಡೇ ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಇರಲಿ ಅನ್ನೋಕ್ಕೋಸ್ಕರ ಮೆನ್ಷನ್ ಮಾಡಿದರು. ಬಟ್ ನಿನ್ನೆ ಮತ್ತು ಇವತ್ತು ಇವೆಲ್ಲ ಕೋರ್ಸಸ್ ಕೂಡ ಆ್ಯಡ್ ಆಗಬೇಕಿತ್ತು. ಬಟ್ ಸದ್ಯಕ್ಕೆ ಒಂದೊಂದು ಹುಡುಗರಿಗೆ ಬರ್ತಾ ಇಲ್ಲ ಅಂತ ಕೇಳಬಿಟ್ಟೆ, ವರಿ ಮಾಡ್ಕೋಬೇಡ್ರಿ, ಅದೆಲ್ಲನೂ ಕೂಡ ಸಾಲ್ವ್ ಆಗುತ್ತೆ. ಇನ್ನು 1 or 2 ಡೇಸಲ್ಲಿ ಸಾಲ್ವ್ ಆಗುತ್ತೆ. ಸೊ ಇವು ಮೇನಾಗಿ ಕೇಳೋದು ಲಾಸ್ಟ್ ಡೇಟ್ ಬಗ್ಗೆ. ಯಾವಾಗ ಇಂಜಿನಿಯರಿಂಗ್ ಗೊತ್ತಿರುವಾಗೆ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಬಟ್ 8ನೇ ತಾರೀಕು ಕೂಡ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಕೂರಬೇಡಿ. ಸೊ ಇವತ್ತೇ ಆಲ್ಮೋಸ್ಟ್ ಮಾಡ್ಕೊಂಬಿಡಿ, ಬೇಕಾದರೆ ನಾಳೆ ಬೇಕಾದರೆ ದುಡ್ಡು ಪೇ ಮಾಡೋರಂತೆ. ಈಗಾಳೆ ಚಾಯ್ಸ್ ಎಂಟ್ರಿ ಮಾಡಿದ್ದಪ್ಪ, ದುಡ್ಡನ್ನು ಪೇ ಮಾಡಿತ್ತಂದರೆ ನಾಳೆ ಅಥವಾ ನಾಡಿದ್ದು ಹೋಗಿ ಅಡ್ಮಿಷನ್ ಆಗಿಬಿಡಿ. ಇನ್ ಕೇಸ್ ಹುಡುಗರು ಈ ಹುಡುಗರು ಭಾಳ ಸಫರ್ ಅನುಭವಿಸ್ತಿದ್ದಾರೆ. ಮೀನ್ಸ್ ಅಗ್ರಿಕಲ್ಚರು, ವೆಟರ್ನರಿ, B.Pharma ಮತ್ತು ಫಾರ್ಮಡಿ ಮಾಡೋರು, ಅಥವಾ ಯೋಗ ನ್ಯಾಚುರೋಪತಿ ಮಾಡೋರು, ಅಥವಾ BPT, BPO ಮತ್ತು AHS ಮತ್ತು ಆರ್ಕಿಟೆಕ್ಚರ್ ಕೋರ್ಸಸ್ ಮಾಡೋರಿಗೆ. ಯಾಕಂದರೆ ಚಾಯ್ಸ್ ಎಂಟ್ರಿ ಸರಿಯಾಗಿ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ನಿಮಗೆ ಲಾಸ್ಟ್ ಡೇಟ್ ಭಯ ಆಗ್ತಿದೆ. ಅಂದರೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಲಿಂಕೇ ಓಪನ್ ಆಗ್ತಿಲ್ಲ, ಭಯ ಆಗ್ತಿದಲ್ವಾ. ಸೊ ನಿಮಗೆ ಗೊತ್ತಿರುವಾಗ 8ನೇ ತಾರೀಕು ಲಾಸ್ಟ್ ಡೇಟ್ ಇವ್ರಿಗಿದ್ರೆ, ಇವ್ರಿಗೆ ಬಂದುಬಿಟ್ಟು ಗೊತ್ತಿರುವಾಗ 11ನೇ ತಾರೀಕಿದೆ. ಇವ್ರಿಗೆ ಅಷ್ಟೊಂದು ಭಯ ಪಡಲ್ಲ. ಅಂದರೆ ಇವತ್ತು 5ನೇ ತಾರೀಕು ಯಾರ್ದೆಲ್ಲ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅವ್ರಿಗೆ ಭಯ ಆಗಿಲ್ಲ, ಯಾಕಂದರೆ ಡೇಟ್ ಇನ್ನೂ ಕೂಡ ಭಾಳ ಇದೆ. ಬಟ್ ಅಗ್ರಿಕಲ್ಚರ್, ವೆಟರ್ನರಿ, B.Pharma, D.Pharma ಮಾಡೋರಿಗೆ ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂತಂದರೆ ಅಲ್ಲಿ ನೋಡಿ, ಲಾಸ್ಟ್ ಡೇಟ್ ಇಂಜಿನಿಯರಿಂಗ್ದವ್ರಿಗೂ 8ನೇ ತಾರೀಕು ಇದ್ರೂ ಕೂಡ ಇವ್ರಿಗೂ 8ನೇ ತಾರೀಕು ಇದೆ. ಸೊ ಇವ್ರಿಗೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಇಂಜಿನಿಯರ್ ಸ್ಟೂಡೆಂಟ್ ಮಾತ್ರ ಎಲ್ಲರೂ ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಇವ್ರಿಗೆ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ಸೊ ಆ್ಯಂಡ್ ಇದ್ರ ಬಗ್ಗೆ ಇನ್ನೊಂದು ಹೇಳೋದಂತಂದರೆ ಡೇಟ್ ಸ್ವಲ್ಪ ಎಕ್ಸ್ಟೆಂಡೆಡ್ ಆಗಿರೋ ಬಗ್ಗೆ ಮಾತಾಡ್ತೀನಿ ಇಲ್ಲಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಬೇಕಾದರೆ MCC ಕೌನ್ಸ್ಲಿಂಗ್ ಏನಿತ್ತು, ಸೊ ಮತ್ತೆ ಇವಾಗ ರಿಸಲ್ಟ್ ಅನ್ನೋದು ನೋಡಿ ಎಕ್ಸ್ಟೆಂಡೆಡ್ ಮಾಡಿದೆ. ಅಂದರೆ 6ನೇ ತಾರೀಕು ಅಂತ ಏನಿತ್ತು, ಇವಾಗ ಮತ್ತೆ ರಿಸಲ್ಟ್ ಡಿಕ್ಲರೇಷನ್ 9ನೇ ತಾರೀಕಾಗಿದೆ. ಸೊ ಇವಾಗ ಮತ್ತೆ ಏನು ಹೇಳಕ್ಕೆ ಬರಲ್ಲ. ಅಂದರೆ ಮೆಡಿಕಲ್ ಸ್ಟೂಡೆಂಟ್ಗೆ ಏನು ಈಗ 7ನೇ ತಾರೀಕು ಚಾಯ್ಸ್ ಎಂಟ್ರಿ ಕೊಡುತ್ತೆ ಅಂತ ಹೇಳಿದ್ರು, ಇವಾಗ ಮತ್ತೆ 10ನೇ ತಾರೀಕು ಆಗ್ಬೋದು. ಈಗ ಅಂದರೆ 10ಕ್ಕೆ ನಿಮಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೋಬೋದು, ಯಾರಿಗೆ, ಮೆಡಿಕಲ್ ಸ್ಟೂಡೆಂಟ್ಗೆ. ಸೊ ನೋಡೋಣ, ಮತ್ತು KEದವರು ಮತ್ತೆ ಡೇಟ್ ಏನಾದರೂ ಮತ್ತೆ ಸ್ವಲ್ಪ ಶೆಡ್ಯೂಲ್ ಚೇಂಜ್ ಮಾಡಲೇಬೇಕೀಗ. ಯಾಕಂದರೆ 9ನೇ ತಾರೀಕು ಇವ್ರು ಬಿಟ್ಟು ನಮ್ಮ KEದಲ್ಲೂ ಕೂಡ ನೀಟ್ ಸ್ಟೂಡೆಂಟ್ಗೆ ಏನಾದರೂ ಎನೇಬಲ್ ಮಾಡಿಬಿಟ್ರೆ, ರಿಸಲ್ಟ್ ಬರಲೇ, ಅಂದರೆ ರಿಸಲ್ಟ್ ಬರಲಾರ ಮುಂಚೆಕ್ಕೆ ನಮ್ಮ ಹುಡುಗರು ಏನಾದರೂ ಚಾಯ್ಸ್ ಎಂಟ್ರಿ ಮಾಡಿಬಿಟ್ರೆ, ಇನ್ ಕೇಸ್ ಚಾಯ್ಸ್ 1 ಕೊಟ್ಬಿಟ್ರೆ
MCC ಸೀಟ್ ಸಿಕ್ಕರೂ ಸಹಿತ ನಮ್ಮ KEದಲ್ಲಿ ಏನಾಗುತ್ತೆ, ಸೀಟ್ ಆಳೆ ಚಾಯ್ಸನ್ನು ಕೊಟ್ಟರೆ ಅಡ್ಮಿಷನ್ ಆಗಿಬಿಡ್ತದ. ಸೊ ಹಂಗಾಗಿ ನಮ್ಮ KEದಲ್ಲಿ ಮಾತ್ರ ನೀಟ್ ಸ್ಟೂಡೆಂಟ್ಗೆ ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ ಎಂಟ್ರಿ ಮಾತ್ರ 9ನೇ ತಾರೀಕುವರೆಗೂ ಕೂಡ ನಿಮ್ಗೆ ಎನೇಬಲ್ ಮಾಡಲ್ಲ. ಮತ್ತು ಇದು ಡೇಟ್ 10ನೇ ತಾರೀಕಿಗೆ ಹೋಗುತ್ತಿದ್ದು. ಓಕೆ, ಅಂದರೆ ಇಲ್ಲಿ ಕ್ಲಿಯರಾಗಿ ಇವತ್ತು ಮತ್ತೆ MCC ಕೌನ್ಸಿಲಿಂಗ್ ರಿಸಲ್ಟ್ ಡಿಕ್ಲರೇಷನ್ ಆಫ್ ಫಸ್ಟ್ ರೌಂಡು 9ನೇ ತಾರೀಕು ಆಗಿರೋ ಕಾರಣ ಮೊದಲು 6 ಕೊಟ್ಟಿದ್ರು, ಈಗ 9 ಹಾಕಿದ್ದಾರೆ. ನಮ್ಮದು ಕೂಡ ಏನಾಗುತ್ತೆ, ಈಗ 7ನೇ ತಾರೀಕು ಚಾಯ್ಸ್ ಎಂಟ್ರಿ ಇರೋದು, ಈಗ 10ನೇ ತಾರೀಕು ಆಗ್ತದೆ. ಸೊ ನೀಟ್ ಸ್ಟೂಡೆಂಟ್ ನಿಮ್ಗೆ ಇಲ್ಲಿ ಏನು ಈಗ KEದಲ್ಲಿ ವೆಬ್ಸೈಟಲ್ಲಿ ಈಗ ಕೊಟ್ಟಿದ್ರು ಈ ಫೀಡಪ್ಪಲ್ಲಿ, ಇಲ್ಲಿ BS ನರ್ಸಿಂಗ್ ಅಂತೂ ಆ್ಯಸ್ ಯೂಶುವಲ್ ಅಷ್ಟೇ ನಡೀತದೆ. ಓಕೆ, 6ನೇ ತಾರೀಕಿದೆ, ನಾಳೆ ಇವರು ಕೂಡ ನಾಳೆ ಎನೇಬಲ್ ಆಗಬೇಕು. ಬಟ್ ಇವ್ರಿಗೆ ಏನಾಗ್ತದೆ, ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಆಗ್ತದೆ. ಆ್ಯಂಡ್ ಇದು ಕೂಡ ಇಲ್ಲಿ ಅದು ಎಕ್ಸ್ಟೆಂಡ್ ಆಗಿದೆ ಅಂದರೆ ಆಟೋಮೆಟಿಕ್ಲಿ ಇದು ಕೂಡ ಎಕ್ಸ್ಟೆಂಡ್ ಆಗಲೇಬೇಕು. ಓಕೆ, ಸೊ ಇವು ಕೂಡ ಡೇಟ್ ಎಕ್ಸ್ಟೆಂಡ್ ಆಗ್ತವೆ. ಆ್ಯಂಡ್ ಚಾಯ್ಸ್ ಎಂಟ್ರಿ ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂತಂದರೆ ಇವೆಲ್ಲನೂ ಕೂಡ ಡೇಟ್ ಏನಾಗ್ತದೆ, ಎಕ್ಸ್ಟೆಂಡೆಡ್ ಆಗಲೇಬೇಕು. ಮೀನ್ಸ್ ಈಗ ಇಂಜಿನಿಯರ್ ಸ್ಟೂಡೆಂಟಿಗೇನು ಆಗದೇ ಇರ್ಬೋದು, ಯಾಕಂದರೆ ಇಂಜಿನಿಯರ್ ಸ್ಟೂಡೆಂಟ್ ಕರೆಕ್ಟಾಗಿ ಪ್ರಾಪರಾಗಿ ವರ್ಕ್ ಆಗ್ತಾಯಿದೆ. ಸೊ ಹಂಗಾಗಿ ಅವ್ರಿಗೆ 8ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗ್ಬೋದು, 9ನೇ ತಾರೀಕು ಅಡ್ಮಿಷನ್ ಮುಗಿಬೋದು. ಬಟ್ ರಿಮೈನಿಂಗ್ ಯಾವೆಲ್ಲ ಕೋರ್ಸಸ್ ಇದೆ ನೋಡಿ, ಈ ಸದ್ಯಕ್ಕೆ ಕೆಳಗಡೆ ಇರುವಂಥಕ್ಕೆ ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಅವ್ರು ಆ್ಯಸ್ ಅ ಶೆಡ್ಯೂಲ್ ನಾವು ಮಾತಾಡೋದಂತಂದರೆ ಲಾಸ್ಟ್ ಡೇಟ್ ಬಗ್ಗೆ ಇಂಜಿನಿಯರಿಂಗ್ದವ್ರಿಗೆ 8ನೇ ತಾರೀಕು ಲಾಸ್ಟ್ ಡೇಟು. ಆ್ಯಂಡ್ ಇವು 4 ಕೋರ್ಸಸ್ ಕೂಡ 8ನೇ ತಾರೀಕು. ಮತ್ತು ಇವು ಇಲ್ಲಿ ಕಾಣಿಸ್ತಿದ್ದು ನೋಡಿ, ಇವು ಒಂದು 5-6 ಕೋರ್ಸ್ಗೆ ಇದು ಕೂಡ 11ನೇ ತಾರೀಕು ಆಯಿತಾ. ಆ್ಯಂಡ್ BS ನರ್ಸಿಂಗ್ ಬಂತು, ಮತ್ತು ಮೆಡಿಕಲ್ ಸ್ಟೂಡೆಂಟ್ಗೆ ಸದ್ಯಕ್ಕೆ 11ನೇ ತಾರೀಕು ಕೊಡೋರೆ. ಬಟ್ ಇದು ಕಂಪ್ಲೀಟಾಗಿ ಚೇಂಜ್ ಆಗಲೇಬೇಕು. ಯಾಕಂದರೆ 10ನೇ ತಾರೀಕು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಈಗ. ಓಕೆ, ಯಾಕಂದರೆ 9ನೇ ತಾರೀಕು ಡಿಕ್ಲರೇಷನ್ MCC ಇದೆ. ಸೊ 10ನೇ ತಾರೀಕು ಮಾಡ್ತಾರೆ. ಇಲ್ಲಿ 7ನೇ ತಾರೀಕು ಅಂದ್ರೆ ಆಗಲ್ಲ. ಈಗ ಮೆಡಿಕಲ್ದವ್ರು ಸ್ವಲ್ಪ ಮುಂದೆ ಆಗುತ್ತೆ. ಓಕೆ, ಸದ್ಯಕ್ಕೆ ಇದು ಲಾಸ್ಟ್ ಎಂಟ್ರಿ ಬಗ್ಗೆ ಆಯಿತು. ಆ್ಯಂಡ್ ಸೆಕೆಂಡ್ ರೌಂಡ್ ಬಗ್ಗೆ ಸ್ವಲ್ಪ ಕೇಳ್ತಿದ್ರಿ ನೋಡಿ. ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡಿಬಿಡ್ತೀನಿ. ಇಲ್ಲಿ ಯಾರೆಲ್ಲ ಚಾಯ್ಸ್ 2 ಆ್ಯಂಡ್ 3 ಕೊಡ್ಕೊಂಡು ಹೋಗ್ತಾಯಿದ್ರು, ಇನ್ ಕೇಸ್ ಮತ್ತು ಮೇಲ್ಗಡೆ ಮೆಡಿಕಲ್ ಕಾಲೇಜ್ ಇಟ್ಕೊಂಡು ಕಾಲೇಜ್ ಡಿಪಾಸಿಟ್ ಇಟ್ಕೊಂಡು ಬರ್ತೀರಾ, ಅಥವಾ ನೀವು ಮೆಡಿಕಲ್ ಸೀಟ್ ಸಿಕ್ಕೋ ಕಾಲೇಜ್ ಫೀಸ್ ಕಡೆ ಮೇಲೆ ಹೋಗ್ತಿರೋ, ಅಥವಾ KCT ಕೋರ್ಸಸ್ ಅಷ್ಟು ಹಾಕೊಂಬಿಟ್ಟು ಹೋಲ್ಡಲ್ಲಿ ಇಟ್ಕೊಂಡು ಮತ್ತು ಚಾಯ್ಸ್ 3 ಕೊಡ್ಕೊಂಡು ಏನಾದರೂ ಬರ್ತೀರ ಅಂತಂದರೆ ನಿಮಗೆ ಡೇಟ್ ಎಲ್ಲಿವರೆಗೂ ಆಗ್ಬೋದು ಅಂತಂದರೆ ನೋಡಿ, ನಾವು KEದವ್ರ ಪ್ರಕಾರ ಮಾತಾಡೋದಂತಂದರೆ ಈ ಸದ್ಯಕ್ಕೆ 12ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಈ ಸದ್ಯಕ್ಕೆ ಇರುವಂಥದ್ದು ಮಾತಾಡಿದ್ದೀನಿ. ಬಟ್ ಈಗ MCC ಕೌನ್ಸಿಲಿಂಗ್ ಬಂದಿರೋ ಕಾರಣ ನಮ್ಮದು ಕೂಡ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಮಾತಾಡಿದರೆ ಈಗ 18ನೇ ತಾರೀಕು ಕೂಡ MCC ನಡೀತದೆ. ಸೊ ಹಂಗಾಗಿ ನಮ್ಮ ಸ್ಟೇಟ್ ಕೌನ್ಸಿಲಿಂಗ್ ಯಾವ ನಡಿಬೇಕು, ಈಗ MCC ಸ್ವಲ್ಪ ಮುಂದಕ್ಕೆ ಆಗಬೇಕು, ಅದು ನಮ್ದು ಸ್ವಲ್ಪ ಹಿಂದಕ್ಕೆ ಆಗಬೇಕು. ಸೊ ಹಂಗಾಗಿ ಏನಾಗ್ತದೆ, ಈಗ 20th ಮೇಲ್ಗಡೆ ಆಗುತ್ತೆ ನನ್ನ ಪ್ರಕಾರ. ಸೆಕೆಂಡ್ ರೌಂಡು 20th ಮೇಲ್ಗಡೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. 20ರ ಮೇಲ್ಗಡೆ ಹೇಳ್ತಿದ್ದು ನೋಡಿ ಕ್ಲಿಯರಾಗಿ, 20ರ ಮೇಲ್ಗಡೆ ಮಾಡ್ಬೋದು ನೀವು. ಇನ್ ಕೇಸ್ ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಟ್ಟವರು, ಅಥವಾ ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ ಅಂತಂದರೆ ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತಂದರೆ, ಈಗ 1 2 3 4 5 ಹಾಕ್ಕೊಂಡಿದ್ದಾರೆ ಕಾಲೇಜು, ಈ ಒಂದು 5ನೇ ಕಾಲೇಜು ಹೋಲ್ಡ್ ಇಟ್ಕೊಂಡು ಹೋಗ್ತೀರಾ ಅಂತಂದರೆ ಚಾಯ್ಸ್ 2 ಕೊಡ್ತಂದರೆ ಇದರಲ್ಲಿ ಎಷ್ಟಾದರೂ ಎಡಿಟ್ ಮಾಡ್ಕೋರಿ ನೀವು. ಓಕೆ, ಏನು ಬೇಕಾದರೂ ಮಾಡ್ಕೋಬೋದು. ಬೇಕಾದರೆ 1ನೇ ಕಾಲೇಜ್ ಬೇಡ ಅಂತಂದರೆ ಡಿಲೀಟ್ ಮಾಡ್ಕೋಬೋದು. 2ನೇ ಕಾಲೇಜ್ ಬಂದುಬಿಟ್ಟು 4ನೇ ಪ್ಲೇಸ್ಗೆ ಹಾಕ್ಕೊಂತಿರೋ, 4ನೇ ಪ್ಲೇಸ್ 2ನೇ ಪ್ಲೇಸ್ಗೆ ಹಾಕ್ಕೊಂತಿರೋ, ಈ 3ನೇ ಪ್ಲೇಸ್ ಬಿಟ್ಟು 1ನೇ ಪ್ಲೇಸ್ಗೆ ಹಾಕ್ಕೊಂತಿರೋ, ಏನು ಬೇಕಾದರೂ ಮಾಡ್ಕೋಬೋದು. ಬಟ್ 5ರ ಮೇಲ್ಗಡೆ ಅಷ್ಟೇ ಯಾರಿಗೆ ಚಾಯ್ಸ್ 2 ಕೊಟ್ಟರೆ. ಇನ್ ಕೇಸ್ ಚಾಯ್ಸ್ 3ನ ಕೊಟ್ಟಿದ್ರೆ ಹೇಳ್ದಂಗೆ 1 2 3 4 5 ಇದೆ, ಮತ್ತು ಅಪ್ ಟು 100ವರೆಗೂ ಕೂಡ ಇದೆ. ಸೇಮ್ 5ನೇ ಕಾಲೇಜ್ ಸಿಕ್ಕೈತೆ. ಇದು ಚಾಯ್ಸ್ 3 ಕೊಟ್ಬಿಟ್ಟು ಇದನ್ನು ಡಿಲೀಟ್ ಮಾಡ್ಕೊತಿದ್ದೀರಾ. ಸೊ ಇವಾಗ ಏನು ಮಾಡ್ಕೋಬೋದು ಅಂತಂದರೆ ನೀವು 10ನೇದಿರೋದು 1 ಹಾಕೋಬೋದು, 1 100 ಹಾಕೋಬೋದು. ಅಂದರೆ ಈ ರೀತಿ ಚೇಂಜಸ್ ಮಾಡ್ಕೋಬೋದು. ಎಲ್ಲನೂ ಇರ್ತವೆ. ಅದೊಂದು 5 ಬಿಟ್ಟು ಏನಪ್ಪ ಅಂದರೆ ರಿಮೈನಿಂಗ್ ಎಲ್ಲನೂ ಕೂಡ ಇರ್ತವೆ. ಏನು ಬೇಕಾದರೂ ರೀಅರೇಂಜ್ ಮಾಡ್ಬೋದು, ಹೇಳ್ದಂಗೆ ಡಿಲೇಟು ಕೂಡ ಮಾಡ್ಬೋದು. ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಯಾರಿಗೆ ಬರ್ತಪ್ಪ ಅಂತಂದರೆ ಇವತ್ತು ನಿಮಗೂ ಕೂಡ ಬರ್ತದೆ ಯಾಡ್ ಮಾಡಲಿಕ್ಕೆ. ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ತೋರಿಸಿಲ್ಲ ಅಂತಂದರೆ, ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬರದೆ ಆ ಕಾಲೇಜ್ ತೋರಿಸಿಲ್ಲ ಅಂತಂದರೆ ಅಂಥ ಕಾಲೇಜಸ್ ಮಾತ್ರ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ. ಆ್ಯಂಡ್ ಬಿಟ್ಟರೆ BMS. ಓಕೆ, ಅದನ್ನು BMS ಎಲ್ಲವನ್ನು ಕಾಲೇಜಸ್ಸು ಕೂಡ ನೀವು ಎಲಿಜಿಬಿಲಿಟಿ ಇತ್ತಂದರೆ ಮಾತ್ರ, ನೀಟಲ್ಲಿ ಎಲಿಜಿಬಿಲಿಟಿ ಇತ್ತಂದರೆ BMS ನೀವು ಕೂಡ ಕಾಲೇಜಸ್ನೇ ಆ್ಯಡ್ ಮಾಡ್ಬೋದು. ಓಕೆ, ಸರಿ. ಇದು ಯಾವ ರೀತಿ ಎಡಿಟ್ ಮಾಡೋದು ಚಾಯ್ಸ್ 2 ಆ್ಯಂಡ್ 3 ಕೊಡೋರಿಗೆ. ಆ್ಯಂಡ್ ಇನ್ ಕೇಸ್ ಸೀಟೇ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ, ಸೀಟ್ ಸಿಕ್ಕಿಲ್ಲ 1 to 100 ಕಾಲೇಜ್ ಹಾಕೊಂಡಿದ್ರೆ, ಸೊ ನೀವು 100 ಒಳಗೂ ಕೂಡ ಎಲ್ಲನೂ ಕೂಡ ಎಲ್ಲಿ ಬೇಕಾದ್ರೂ ಮಾಡ್ಕೋರಿ. ನಿಮ್ಗೆ ಯಾವುದೂ ಕೂಡ ಸೀಟೇ ಸಿಕ್ಕಿರಲ್ಲ, ಯಾವುದೂ ಕೂಡ ಡಿಲೇಟ್ ಆಗಿರಲ್ಲ. 100 ಆಪ್ಷನ್ಸು ಕೂಡ ಹಾಗೆ ಇರ್ತದೆ ನಿಮ್ಗೆ. 100 ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೋ ಜಸ್ಟ್ ನೀವು ಏನಪ್ಪ ಅಂದರೆ ಕನ್ಫರ್ಮೇಷನ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಮಾಡಿದರೆ 1 to 100 ಬರ್ತವೆ ಅನಿಸುತ್ತೆ. 100 ಅನಿಸುತ್ತಲ್ಲ, 100 ಇರ್ತವೆ. ಅದರಲ್ಲಿ ನೀವು ಏನು ಬೇಕಾದರೂ ಡಿಲೇಟು ಕೂಡ ಮಾಡ್ಕೋಬೋದು. ನಿಮ್ಗೆ ಬೇಕಾಗಿದ್ದು ಇಟ್ಕೊಂಡು ಆಮೇಲೆ ಡಿಲೇಟ್ ಮಾಡ್ಕೋರಿ. ಆ್ಯಂಡ್ ಅದರ ರೀಅರೇಂಜ್ ಕೂಡ ಮಾಡ್ಕೋರಿ. ಏನಾದರೂ ಮಾಡ್ಕೊಂಡು ಮಾಡಿಫೈ ಮಾಡ್ಕೊರಿ. ಅದು ಇನ್ ಕೇಸ್ BMS ಹುಡುಗರು ವೇಟ್ ಮಾಡ್ತಿತ್ತಂದರೆ ಪ್ರಿಯಾರಿಟಿ 1 2 3 ಕೊಡೋಂಗಿತ್ತಂದರೆ BMS ಕೂಡ ನೀವೇನು ಕೊಡ್ಬೋದು, ಮೇಲ್ಗಡೆ ನೀವೇನು ಮಾಡ್ಬೋದು, ಆರಾಮ್ಸಿಗೆ ಮೇಲ್ಗಡೆ BMS ಆಪ್ಷನ್ ಎಂಟ್ರಿ ಕೂಡ ಮೇಲ್ಗಡೆ ಕೊಡ್ಕೋಬೋದು. BMS ಮಾತ್ರ ಹೇಳ್ತೀನಿ, ಬೇರೆ ಇಲ್ಲ, ಸರಿನಾ. ಆ್ಯಂಡ್ ಇದಿಷ್ಟು ಆಯಿತು. ಆ್ಯಂಡ್ ನೆಕ್ಸ್ಟ್ ಇದಾದ ನಂತರ ಏನಂತಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳ್ದಂಗೆ ಆಫ್ಟರ್ 20th. ಈಗ ಸದ್ಯಕ್ಕೆ MCC ಶೆಡ್ಯೂಲು ಮುಂದಕ್ಕೆ ಹೋಗಿರೋ ಕಾರಣ ನಮ್ಮದು ಕೂಡ ಮುಂದಕ್ಕೆ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಹೇಳ್ತಿದ್ದೀನಿ ಅಷ್ಟೇ. ಇಲ್ಲ ಇದೇ ರೀತಿ ನಡೆಸೋರಂತಂದರೆ ದೇವರನ್ನೇ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಮೋಸ ಆಗುತ್ತೆ ಗೊತ್ತಿರುವಾಗೆ. ಒಂದು ಸ್ಟೂಡೆಂಟ್ 2 ಸ್ಟೂಡೆಂಟ್ ಅಲ್ಲ, ಇಲ್ಲಿ ಭಾಳಷ್ಟು ಸಾವಿರಾರು ಸ್ಟೂಡೆಂಟು ಮೆಡಿಕಲ್ ಸ್ಟೂಡೆಂಟ್ ಇರ್ತಾರೆ. ಸೊ ಅಂಥ ಎಲ್ಲ ಒಂದು ಸ್ಟೂಡೆಂಟ್ಗೆ 7ನೇ ತಾರೀಕಿಗೆ ನೀವು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡಿ 11ಕ್ಕೆ ಮುಗಿಸ್ತೀನಿ, ಇದೆಲ್ಲನೂ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಸರಿನಾ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.